Hello friends, greetings of the day to you all. This is Dr. Venkatesh again. So in this class or in this session rather, we'll try solving two problems on profit and loss account. So this is our seventh session on company final accounts. For the past six sessions, what we were discussing was we started with understanding the accounting cycle. Then later we came into the discussion on understanding the formats of profit and loss account and balance sheet. And in the previous session, we solved one problem on profit and loss account. In this session, we'll try solving two problems on profit and loss account. So what is my advice or suggestion for you is try understanding the formats first. Without understanding the formats, you'll not be able to solve the problem. So therefore, understanding the format or the pro forma is very essential. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ಇದು ನಮ್ಮ 7ನೇ ಸೆಷನ್. ಯಾವುದರಲ್ಲಿ? ಕಂಪನಿ ಫೈನಲ್ ಅಕೌಂಟ್ಸ್ 7ನೇ ಸೆಷನ್ ಇದು. ಈ 7ನೇ ಸೆಷನ್ ಅಲ್ಲಿ ನಾವು ಎರಡು ಪ್ರಾಬ್ಲಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ಸಾಲ್ವ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡೋಕ್ಕೂ ಮುಂಚೆ ನನ್ನ ಅಡ್ವೈಸ್ ಅಥವಾ ಸಜೆಷನ್ ಏನಪ್ಪಾ ಅಂದ್ರೆ, ನೀವು ಆ ಫಾರ್ಮ್ಯಾಟ್ ಪ್ರೋ ಫಾರ್ಮಾ ನಾವು ಲಾಸ್ಟ್ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡೋದಲ್ಲ, ಆ ಫಾರ್ಮ್ಯಾಟ್ ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆ ಫಾರ್ಮ್ಯಾಟ್ ಯಾವ್ದಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್. ಇಲ್ಲಿ 3 ತರ ಸ್ಟೇಟ್ಮೆಂಟ್ಸ್ ನಾವು ಪ್ರಿಪೇರ್ ಮಾಡ್ತೀವಿ. ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಒಂದು ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್, ಮತ್ತೆ ಒಂದು ಬ್ಯಾಲೆನ್ಸ್ ಶೀಟ್. ಅದು ಬ್ಯಾಲೆನ್ಸ್ ಶೀಟ್ ನ ನಾವು ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪದೇ ಹೇಳ್ತಾ ಇದ್ದೀನಿ ನಾನು. ಇನ್ಕಮ್ ಸ್ಟೇಟ್ಮೆಂಟ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನಾವು ಏನ್ ಕರಿತೀವಿ ಅದನ್ನ ರಿಟೈನ್ಡ್ ಅರ್ನಿಂಗ್ ಸ್ಟೇಟ್ಮೆಂಟ್. ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಮೂರನ್ನು ಒಂದೇ ಕಡೆ ನಾವು ಮಾಡ್ತೀವಿ, ಒಂದೇ ಕಡೆ ನಾವು ತೋರಿಸ್ತೀವಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನ ನೀವು ಐಡೆಂಟಿಫೈ ಮಾಡ್ಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್ ನ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಸೇಲ್ಸ್ ಮಾಡುವಾಗ ಒಂದು ಸಿಂಪಲ್ ಫಾರ್ಮುಲಾ ಏನ್ ಯೂಸ್ ಮಾಡ್ಕೋಬೇಕು ಅಂದ್ರೆ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಅಂತ ಇರುತ್ತೆ. ಸೇಲ್ಸ್ ರಿಟರ್ನ್ಸ್ ಅಂದ್ರೆ ನಾವು ಸಪೋಸ್ 100 ಯೂನಿಟ್ ಏನನ್ನ ಸೇಲ್ ಮಾಡಿದ್ರೆ ಅಲ್ಲ 5 ಯೂನಿಟ್ ಚೆನ್ನಾಗಿಲ್ಲ ಅಂತ ಕಸ್ಟಮರ್ಸ್ ನಮ್ಗೆ ವಾಪಸ್ ಕಳಿಸ್ಬಿಡ್ತಾರೆ. ಆ ವಾಪಸ್ ಕಳಿಸಿದ್ದನ್ನ ನಾವು ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಓಕೆನಾ? ಅದನ್ನೇ ರಿಟರ್ನ್ ಇನ್ವರ್ಟ್ಸ್ ಅಂತಲೂ ಕರೀತಾರೆ. ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಟ್ಸ್ ಎರಡು ತರ ಇರುತ್ತೆ. ಇಲ್ಲಿ ಪರ್ಚೇಸ್ ರಿಟರ್ನ್ಸ್ ಇರುತ್ತೆ, ಅದನ್ನ ರಿಟರ್ನ್ ಔಟ್ವರ್ಡ್ಸ್. ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಬಿಸ್ನೆಸ್ ಇಂದ ಆಚೆ ಕಡೆಗೆ ಹೋಗ್ತಾ ಇದೆ. ಸೇಲ್ಸ್ ರಿಟರ್ನ್ಸ್ ಬಿಸ್ನೆಸ್ಗೆ ಬರ್ತಾ ಇದೆ ಒಳಗಡೆ, ಅದಕ್ಕೋಸ್ಕರ ಇದನ್ನ ರಿಟರ್ನ್ ಇನ್ವರ್ಡ್ಸ್ ಅಂತ ಇದೆ, ಅದು ಔಟ್ವರ್ಡ್ಸ್. ಸೊ ದೇರ್ ಫಾರ್ ನೀವೇನ್ ಮಾಡ್ಬೇಕು ಇವಾಗ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಏನಾಗತ್ತೆ, ನೆಟ್ ಸೇಲ್ಸ್ ಆಗುತ್ತೆ. ಆ ನೆಟ್ ಸೇಲ್ಸ್ ನೇ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರೀತೀವಿ. ಆ ನೆಟ್ ಸೇಲ್ಸ್ಗೆ ಅದರ್ ಇನ್ಕಮ್ ಆಡ್ ಮಾಡಿದ್ರೆ ಟೋಟಲ್ ರೆವಿನ್ಯೂ ಬರುತ್ತೆ. ಇದನ್ನೆಲ್ಲ ಕಳೆದ ಸೆಷನ್ಸ್ ನಲ್ಲಿ ನಾವು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಅಂದ್ರೆ ಇದು ನಮ್ಮ ಬ್ರೈನ್ ಅಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಆಮೇಲೆ ಟೋಟಲ್ ರೆವಿನ್ಯೂ ಬಂದ್ಮೇಲೆ ಲೆಸ್ ಎಕ್ಸ್ಪೆನ್ಸಸ್ ಮಾಡ್ತೀವಲ್ಲ, ಆ ಲೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಬರುತ್ತೆ, ಆಮೇಲೆ ಪರ್ಚೇಸಸ್ ಬರುತ್ತೆ, ಆಮೇಲೆ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬಂದ ಆಚೆ ಕಡೆಗೆ ನೆಟ್ ಸ್ಟಾಕ್ ಬರುತ್ತೆ. ಆಮೇಲೆ ಬೇರೆ ಎಕ್ಸ್ಪೆನ್ಸಸ್ ಬರುತ್ತೆ, ಫೈನಾನ್ಸ್ ಕಾಸ್ಟ್ ಬರುತ್ತೆ, ಡೆಪ್ರಿಸಿಯೇಷನ್ ಬರುತ್ತೆ. ಅವನ್ನೆಲ್ಲ ಲೆಸ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಟ್ಯಾಕ್ಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇಷ್ಟು ಮಾತ್ರಕ್ಕೆ 6 ಮಾರ್ಕ್ಸ್ಗೆ ನೀವು ಕಣ್ ಮುಚ್ಕೊಂಡು ತಗೋಬಹುದು. ಇದ್ರಲ್ಲಿ ಯಾವುದು ಈ ಒಂದು 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಇದು 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಈ ಒಂದು ಸೆಷನ್ ಅಲ್ಲಿ 2 ಪ್ರಾಬ್ಲಮ್ ಇರುತ್ತೆ 6 ಮಾರ್ಕ್ಸ್ಗೆ. ಸೊ ಯು ಹ್ಯಾವ್ ಟು ಫಾಲೋ ದ ಸೇಮ್ ಸೀಕ್ವೆನ್ಸ್ ವಿಚ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ನೌ. ಏನ್ ಸೀಕ್ವೆನ್ಸ್ ಅಂದ್ರೆ, ಫಸ್ಟ್ ಸೇಲ್ಸ್ ಇನ್ಕಮ್ ಅದೇ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ನ ಕಂಡುಹಿಡಿಬೇಕು.
ಆ ನಂತರದಲ್ಲಿ ನೆಟ್ ಸೇಲ್ಸ್ ಬರುತ್ತೆ. ಆ ನೆಟ್ ಸೇಲ್ಸ್ ನೇ ಇನ್ಕಮ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಆಪರೇಷನ್ಸ್ ಆದ್ಮೇಲೆ ಅದರ್ ಇನ್ಕಮ್ ಆಡ್ ಮಾಡ್ಬೇಕು. ಅದರ್ ಇನ್ಕಮ್ ಆಡ್ ಆದ್ಮೇಲೆ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಬೇಕು. ಎಕ್ಸ್ಪೆನ್ಸಸ್ ಲೆಸ್ ಆದ್ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ಬೇಕು. ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಈಗ ಒಂದು ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಅದು ಎಷ್ಟು ಮಿಸ್ ಆಗಿದೆ. Prepare statement of profit and loss account for the year ending 31st March 2018 as per Schedule 3 of Companies Act 2013. ನೋಡಿ ಸ್ನೇಹಿತರೆ, ಇದು ಪ್ರಾಬ್ಲಮ್. ಕ್ಯಾಶ್ ಸೇಲ್ಸ್ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ, ಸೇಲ್ಸ್ ರಿಟರ್ನ್ಸ್ ಇದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇದೆ, ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ಮತ್ತೆ ಟ್ಯಾಕ್ಸ್ ಇದೆ. ನಾನು ನಿಮ್ಗೆ 1 ನಿಮಿಷ ಕೊಡ್ತೀನಿ, ನೀವು ಇನ್ನೊಂದ್ಸರಿ ಓದ್ಕೊಳ್ಳಿ ಇದನ್ನ. ಇದು ಡೆಬಿಟ್ ಕ್ರೆಡಿಟ್ ಅಲ್ಲ, ಅದು ನೀವು ತಿಳ್ಕೋಬೇಕು. ಟ್ರಯಲ್ ಬ್ಯಾಲೆನ್ಸ್ ಅಲ್ಲ, ಇದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಎರಡನ್ನು ಟೋಟಲ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಸೇಲ್ಸ್ ಆಗುತ್ತೆ. ಟೋಟಲ್ ಸೇಲ್ಸ್ ಏನ್ ಮಾಡ್ಬೇಕು, ಸೇಲ್ಸ್ ರಿಟರ್ನ್ಸ್ ನ ಮೈನಸ್ ಮಾಡ್ಬೇಕು. 2 + 3 lakhs ಎಷ್ಟಾಗತ್ತೆ, 5 lakhs ಆಗುತ್ತೆ. 5 lakhs - 20,000 ಏನಾಗುತ್ತೆ, 4,80,000 ಆಗುತ್ತೆ. ಈ 4,80,000 ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರೆಯೋದು. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಥವಾ ನೆಟ್ ಸೇಲ್ಸ್ ಎಲ್ಲ ಒಂದೇ. ರೆವಿನ್ಯೂ ಅಂದ್ರೆ ಆದಾಯ. ಕಂಪನಿಗೆ ಯಾವ ರೀತಿಯಲ್ಲಿ ಆದಾಯ ಬಂತು, ಸೇಲ್ಸ್ ಆಯ್ತು, ಆದಾಯ ಬಂತು. ರೆವಿನ್ಯೂ ಫ್ರಮ್ ಆಪರೇಷನ್ಸ್ 4,80,000. ಆ 4,80,000ಗೆ ಆಡ್ ಅದರ್ ಇನ್ಕಮ್. ಈ ಪ್ರಾಬ್ಲಮ್ ಅಲ್ಲಿ ಅದರ್ ಇನ್ಕಮ್ ಏನು ಇಲ್ಲ. ಇಂಟ್ರೆಸ್ಟ್ ರಿಸೀವ್ಡ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಅಥವಾ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಅದರ್ ಕಂಪನೀಸ್ ಇಲ್ಲ, ಡಿಸ್ಕೌಂಟ್ ರಿಸೀವ್ಡ್ ಇಲ್ಲ. ಆದ್ರಿಂದ ಆಡ್ ಅದರ್ ಇನ್ಕಮ್ ನಿಲ್. ಆನಂತರದಲ್ಲಿ ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬಂದಾಗ ಫಸ್ಟ್ ಐಟಮ್ ಬಂದು ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್. ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಅದನ್ನ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ 3 lakhs ಹಾಕೋಬೇಕು. ಆನಂತರದಲ್ಲಿ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಆಚೆ ಕಡೆಗೆ 50,000 ನೆಟ್ ಸ್ಟಾಕ್ ಬರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಲಾಸ್ಟ್ ಐಟಮ್ ಏನಿರೋದು, ಬ್ಯಾಡ್ ಡೆಟ್ಸ್ 5,000. ಬ್ಯಾಡ್ ಡೆಟ್ಸ್ 5,000 ಲೆಸ್ ಮಾಡಿದೀರಾ ಅಂತಂದ್ರೆ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಆನಂತರದಲ್ಲಿ ನೀವು ಇನ್ನೊಂದು ನೋಡ್ಬೇಕಿಲ್ಲಿ, ಒಂದೇ ಒಂದು ನೋಟ್ ಅಂತ ಕೊಟ್ಟಿದ್ದೇನೆ. ನೋಟ್ ಈಸ್ ನಥಿಂಗ್ ಬಟ್ ದ ಅಡ್ಜಸ್ಟ್ಮೆಂಟ್. ಡಿಪ್ರಿಶಿಯೇಟ್ ಮೆಷಿನರಿ by 10% per annum. The opening machinery were 5 lakhs. ಅಂದ್ರೆ 5 lakhs ಮೇಲೆ ನೀವು 10% ಕ್ಯಾಲ್ಕುಲೇಟ್ ಮಾಡಿ ಅಂತ. 5 lakhs ಮೇಲೆ ನೀವೇನ ಕ್ಯಾಲ್ಕುಲೇಟ್ ಮಾಡಿದೀರ ಅಂದ್ರೆ 10% ಅಂದ್ರೆ 50,000 ಬರುತ್ತೆ. ಆ ಡಿಪ್ರಿಸಿಯೇಷನ್ ಆನ್ ಮಿಷನರಿ 50,000 ಆಗುತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ ಪ್ರಾಬ್ಲಮ್, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯಾಶ್ ಸೇಲ್ಸ್ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ, ಸೇಲ್ಸ್ ರಿಟರ್ನ್ಸ್ ಇದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಬ್ಯಾಡ್ ಡೆಟ್ಸ್, ಟ್ಯಾಕ್ಸ್. ಎಷ್ಟು ಐಟಮ್ ಇದೆ, ಕ್ಯಾಶ್ ಸೇಲ್ಸ್ ಒಂದೇ ಐಟಮ್, ಕ್ರೆಡಿಟ್ ಸೇಲ್ಸ್ 2, ಸೇಲ್ಸ್ ರಿಟರ್ನ್ಸ್ 3, ಕಾಸ್ಟ್ ಆಫ್ ಮೆಟೀರಿಯಲ್ಸ್ 4, ಓಪನಿಂಗ್ ಸ್ಟಾಕ್ 5, ಕ್ಲೋಸಿಂಗ್ ಸ್ಟಾಕ್ 6, ಬ್ಯಾಡ್ ಡೆಟ್ಸ್ 7, ಟ್ಯಾಕ್ಸ್ 30% 8. 8 ಐಟಮ್ ಇದೆ, 6 ಮಾರ್ಕ್ಸ್ ಬರುತ್ತೆ. 6 ಮಾರ್ಕ್ಸ್ ಬರುತ್ತೆ. ಒಂದು ಐಟಮ್ಗೆ 1 ಮಾರ್ಕ್ಸ್ ಅನ್ಕೊಂಡ್ರು, ಇಲ್ಲ ಅಂದ್ರೆ 2 ಟ್ಯಾಕ್ಸ್ ಕಳೆದ್ಬಿಡಿ. ಟ್ಯಾಕ್ಸ್ ಕಳೆದ್ರೆ ನಿಮ್ಗೆ 6 ಐಟಮ್ ಅನ್ಕೊಂಡ್ರೆ 6 ಐಟಮ್ 6 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಎರಡನ್ನು ಟೋಟಲ್ ಮಾಡ್ಬೇಕು. 5 ಲಕ್ಷ ಬರುತ್ತೆ. 5 ಲಕ್ಷದಲ್ಲಿ 20,000ನ ಡಿಡಕ್ಟ್ ಮಾಡಿದ್ರೆ 5,80,000 ಬರುತ್ತೆ. ಆ 5,80,000ಕ್ಕೆ ಆಡ್ ಅದರ್ ಇನ್ಕಮ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಏನೋ ಆನ್ಸರ್ ಇದೆ. ನಾನು ಆನ್ಸರ್ಗೂ ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಆನ್ಸರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 5 lakhs ಅಲ್ಲಿ 20,000 ಲೆಸ್ 5 lakhs ಅಲ್ಲಿ 20,000 ಲೆಸ್ ಮಾಡಿದೀರಾ ಅಂತಂದ್ರೆ 4,80,000 ಬರುತ್ತೆ. ಆ 4,80,000ಗೆ ಆಡ್ ಅದರ್ ಇನ್ಕಮ್ ನಿಲ್ ಬರುತ್ತೆ. ಆಮೇಲೆ ಲೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಐಟಮ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ 3 lakhs ಹಂಗಂಗೆ ಹಾಕೋಬೇಕು. ಆಮೇಲೆ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 50,000 ನೆಟ್ ಸ್ಟಾಕ್ ಆಚೆ ಕಡೆ ಹಾಕೋಬೇಕು.
ಆಮೇಲೆ ಬ್ಯಾಡ್ ಡೆಟ್ಸ್ ಅಷ್ಟು ಹಾಕೊಂಡ್ಬಿಟ್ರೆ ಕ್ಲೋಸ್, ಪ್ರಾಬ್ಲಮ್ ಆಗೋಯ್ತು. 4,80,000 ಅಲ್ಲಿ 3 lakhs ಮತ್ತು 50,000, ಆಮೇಲೆ 5,000, ಆಮೇಲೆ ಏನಾಗುತ್ತೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನ್ ಅಡ್ಜಸ್ಟ್ಮೆಂಟ್? ಪ್ಲಾಂಟ್ ಅಂಡ್ ಮಿಷನರಿಗೆ 10% ಡಿಪ್ರಿಸಿಯೇಷನ್ ಮಾಡಬೇಕು. 5 lakhs into 10%, 50,000 ಡಿಪ್ರಿಸಿಯೇಷನ್ ಹಾಕ್ಬಿಟ್ರೆ ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 75,000 ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂದ್ರೆ, ಟೋಟಲ್ ರೆವಿನ್ಯೂ ಬಂದು 4,80,000, ಟೋಟಲ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 75,000 ಬರುತ್ತೆ. ಆ 75,000 ನಲ್ಲಿ 30% ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ರೆ 22,500 ಟ್ಯಾಕ್ಸ್ ಬರುತ್ತೆ. 22,500 ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 52,500. 52,500 ಇಸ್ ದ ಫೈನಲ್ ಆನ್ಸರ್. ಅದನ್ನ ನಾವು ಇಲ್ಲಿ ವಿಸ್ತಾರವಾಗಿ ಸೊಲ್ಯೂಷನ್ ಮಾಡಿದೀವಿ. ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮ್ಗೆ PPTs ಕೂಡ ನಿಮ್ಗೆ ಕೆಳಗಡೆ ಕಾಣಿಸುತ್ತೆ. PPTs ಮೇಲೆ ಕ್ಲಿಕ್ ಮಾಡಿದೀರ ಅಂದ್ರೆ ಈ PPT ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ನಿಮಗೆ ಈ PPT ಕಂಪ್ಲೀಟ್ ಆಗಿ ಓಪನ್ ಆದ್ರೆ ನೀವು ನೋಡ್ಬೋದು ಸ್ನೇಹಿತರೆ, ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆಯಾ, ನೆಟ್ ಅಂತ ಇದೆಯಾ. ನೆಟ್ ಈಸ್ ನಥಿಂಗ್ ಬಟ್ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಅಂದ್ರೆ ಏನರ್ಥ? ಟೋಟಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. ಟೋಟಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. ಟೋಟಲ್ ಸೇಲ್ಸ್ ಅಂದ್ರೆ ಏನರ್ಥ ಇಲ್ಲಿ ನೋಡಿ, ಮತ್ತೆ ವಾಪಸ್ ಹೋಗಿ. ಕ್ಯಾಶ್ ಸೇಲ್ಸ್ ಎಷ್ಟಿದೆ? 2 ಲಕ್ಷ ಇದೆಯಾ? ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ? 3 ಲಕ್ಷ ಇದೆಯಾ? ಟೋಟಲ್ ಸೇಲ್ಸ್ ಏನಂತ ಬರ್ತಿದೀವಿ? 5 lakhs ಅಂತ ಬರ್ತಿದೀವಿ. ಆಮೇಲೆ -20,000. ಅದು -20,000 ಏನದು? ಸೇಲ್ಸ್ ರಿಟರ್ನ್ಸ್. ಅದು ಸೇಲ್ಸ್ ರಿಟರ್ನ್ಸ್ ಇದೆಯಾ ಇಲ್ಲಿ? 20,000. 5 lakh - 20,000, 4,80,000. ನಾವೇನಂತ ಬರಿತೀವಿ? ಅದನ್ನ ನೆಟ್ ಸೇಲ್ಸ್ ಅಂತ ಬರಿತೀವಿ. ಅದನ್ನೇ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಬರೀತೀವಿ. ಅದಕ್ಕೆ ಆಡ್ ಅದರ್ ಇನ್ಕಮ್ ಅಂತ ಇದೆ. ಈ ಪ್ರಾಬ್ಲಮ್ ಅಲ್ಲಿ ಅದರ್ ಇನ್ಕಮ್ ಇಲ್ಲ. ಅದರಿಂದ ನಾವೇನ್ ಮಾಡಿದೀವಿ? 4,80,000 ನ ಟೋಟಲ್ ರೆವಿನ್ಯೂ ಎ ಅಂತ ಬರ್ದಿದ್ವಿ. ಅದರಲ್ಲಿ ಲೆಸ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಫಸ್ಟ್ ಐಟಮ್ ಏನು? ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಇದೆಯಾ? ಅಲ್ಲಿ ಮೇಲ್ಗಡೆ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇದೆಯಾ? 3 lakhs. ಆ 3 lakhs ನೇ ಇಲ್ಲ ಹಾಕಿರೋದು. ಓಕೆ, ನೆಕ್ಸ್ಟ್ ಐಟಮ್ ಏನಿದೆ? ನೆಕ್ಸ್ಟ್ ಐಟಮ್ ಬಂದು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 50,000 ನ ಇಲ್ಲಿ ನೆಟ್ ಸ್ಟಾಕ್ ಹಾಕ್ಬಿಡ್ತಾರೆ ಔಟ್ ಸೈಡ್. ಅದ್ರಲ್ಲಿ ಇದೆ ನೋಡಿ, ಚೇಂಜಸ್ ಇನ್ ಇನ್ವೆಂಟ್ರಿ ಅಂತ ಇದೆಯಾ? ಓಪನಿಂಗ್ ಸ್ಟಾಕ್ ಮೈನಸ್ ಚೇಂಜಸ್ ಅಂದ್ರೆ ಏನ್ ಚೇಂಜ್ ಆಗಿದೆ? ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇರ್ತಕ್ಕಂಥ ವ್ಯತ್ಯಾಸ 50,000. ಆಮೇಲೆ ಏನಾಗಿದೆ? 50,000 ಆಯ್ತಾ? ಆಮೇಲೆ ಇದೆಯಾ ಏನು? ಡಿಪ್ರಿಸಿಯೇಷನ್ ನಾನ್ ಮಿಷನರಿ ಇದೆಯಾ? 5 lakhs into 10%, 50,000. ಅದನ್ನು ಡಿಪ್ರಿಸಿಯೇಷನ್ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೆಂಡ್ ಆಗಿದೆಯಲ್ಲ, ಅದು ಏನೋ PPT, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಾಣಿಸುತ್ತೆ. ಅದ್ರ ಕೆಳಗಡೆ ಬ್ಯಾಡ್ ಡೆಟ್ಸ್ ಇದೆ. ಅದಾದ್ಮೇಲೆ ನಿಮ್ಗೆ 75,000 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. 75,000 ಲೆಸ್ ಟ್ಯಾಕ್ಸ್ 30% ಮಾಡಿದೀರಾ ಅಂದ್ರೆ ನಿಮಗೆ ಸರ್ಪ್ಲಸ್ 52,500 ಬರುತ್ತೆ. This is the second problem which we'll be solving now. From the following balances ado, prepare statement of profit and loss account for the period ending 31st March 2018 as per Schedule 3 of the Companies Act 2013. Next, ಮತ್ತೆ ಇಲ್ಲಿ ಸ್ನೇಹಿತರೆ ನೋಡಿ, ಎಷ್ಟು ಐಟಮ್ ಇದೆ? ಸೇಲ್ಸ್ ಇದೆ, ಕ್ಯಾಶ್ ಪರ್ಚೇಸ್ ಇದೆ, ಕ್ರೆಡಿಟ್ ಪರ್ಚೇಸ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬೇರೆ ತರ ಇತ್ತು. ಈ ಪರ್ಚೇಸಸ್ ಇರ್ಲಿಲ್ಲ, ಇವಾಗ ಪರ್ಚೇಸಸ್ ಬರ್ತಾ ಇದೆ. ಇಲ್ಲೇನಾಗಿದೆ? ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ರಿಟರ್ನ್ ಇತ್ತು, ಇಲ್ಲಿ ಪರ್ಚೇಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಇದ್ರೆ ಸೇಲ್ಸ್ ಅಲ್ಲಿ ಡಿಡಕ್ಟ್ ಮಾಡಬೇಕು, ಪರ್ಚೇಸ್ ರಿಟರ್ನ್ಸ್ ಇದ್ರೆ ಪರ್ಚೇಸ್ ಅಲ್ಲಿ ಡಿಡಕ್ಟ್ ಮಾಡಬೇಕು. ಇಲ್ಲಿ ಎಷ್ಟು ಐಟಮ್ ಇದೆ ನೋಡ್ಕೊಳ್ಳಿ. ಸೇಲ್ಸ್ ಇದೆ 1, 2, 3, 4, 5, 6, 7, 8. ಎಲ್ಲ 6 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ 8 ಐಟಮ್ಸ್ ಇರುತ್ತೆ ಅಷ್ಟೇ. 8 ಐಟಮ್ಸ್ ಮೇಲೆ ಇರೋದಿಲ್ಲ. ಎಲ್ಲ ಇದ್ರಲ್ಲಿ ಏನಾಗುತ್ತೆ? ಸೇಲ್ಸ್ ಬಂದು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಹೋಗುತ್ತೆ. ಕರೆಕ್ಟಾ? ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್ 10 lakhs ಸೇಲ್ಸ್ ಗೊತ್ತಾಗುತ್ತೆ. ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಹೋಗುತ್ತೆ. ಆಡ್ ಅದರ್ ಇನ್ಕಮ್. ಅದರ್ ಇನ್ಕಮ್ ಇಲ್ಲಿ ಕೊಟ್ಟಿಲ್ಲ, ಮತ್ತೆ ಅದರ್ ಇನ್ಕಮ್ ಕೊಟ್ಟಿಲ್ಲ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಲ್ಲ, ಡಿಸ್ಕೌಂಟ್ ರಿಸೀವ್ಡ್ ಇಲ್ಲ,
ಅಥವಾ ಡಿವಿಡೆಂಡ್ಸ್ ರಿಸೀವ್ ಫ್ರಮ್ ಔಟ್ಸೈಡ್ ಕಂಪನೀಸ್ ಯಾವ ಅದರ್ ಇನ್ಕಮ್ ಇಲ್ಲ. ಈ ಒಂದು ಕಂಪನಿಗೆ ಬೇರೆ ಯಾವ ಅದರ್ ಇನ್ಕಮ್ ಇಲ್ಲ, ಸೇಲ್ಸ್ ಬಿಟ್ರೆ ಬೇರೆ ಇನ್ಕಮ್ ಇಲ್ಲ. ಸೇಲ್ಸ್ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಇನ್ನೊಂದ್ಸರಿ ಪದೇ ಪದೇ ಹೇಳ್ತಾ ಇದೀನಿ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ಏನಾಗುತ್ತೆ, ಟೋಟಲ್ ಸೇಲ್ಸ್ ಬರುತ್ತೆ. ಟೋಟಲ್ ಸೇಲ್ಸ್ ಅಲ್ಲಿ ಎರಡು ವಿಧ ಇರುತ್ತೆ, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ ಪ್ಲಸ್ ಕ್ರೆಡಿಟ್ ಸೇಲ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್. ಆ ನೆಟ್ ಸೇಲ್ಸ್ ನೇ ನಾವು ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಆ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಗೆ ಆಡ್ ಅದರ್ ಇನ್ಕಮ್ ಅಂತ ಮಾಡ್ತೀವಿ. ಆಡ್ ಅದರ್ ಇನ್ಕಮ್ ಮಾಡಿದ್ರೆ ನಿಮ್ಗೆ ಬರೋದೇನು, ಟೋಟಲ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಲೆಸ್ ಎಕ್ಸ್ಪೆನ್ಸಸ್ ಬಂದ್ರೆ ಏನಾಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಟ್ಯಾಕ್ಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇಷ್ಟಕ್ಕೆ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 6 ಮಾರ್ಕ್ಸ್ಗೆ ಕಂಪ್ಲೀಟ್ ಆಗುತ್ತೆ. ಈಗ ನೋಡ್ಕೊಳ್ಳಿ, ಸೇಲ್ಸ್ ಇದೆಯಾ, ಸೇಲ್ಸ್ 10 lakhs ಇದೆಯಪ್ಪ. ಆ 10 lakhs ನಾವೇನಂತ ಕರಿತೀವಿ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಅದಕ್ಕೆ ಇವಾಗ ಏನಾಗಿದೆ, ಇದರಲ್ಲಿ ನಮ್ಗೆ ಸೇಲ್ಸ್ ರಿಟರ್ನ್ಸ್ ಇಲ್ಲ, ಡೈರೆಕ್ಟ್ ಆಗಿ ತಗೊಂಡ್ಬಿಡ್ಬೋದು, 10 lakhs ಆಸ್ ಇಟ್ ಈಸ್ ತಗೊಂಡ್ಬಿಡ್ಬೋದು. ಆ ನಂತರ ಆಡ್ ಅದರ್ ಇನ್ಕಮ್ 0 ನಿಲ್ ಡ್ಯಾಶ್. ನೆಕ್ಸ್ಟ್ ಎಕ್ಸ್ಪೆನ್ಸ್, ಲೆಸ್ ಎಕ್ಸ್ಪೆನ್ಸಸ್ ಬರ್ತೀವಾ. ಆ ಲೆಸ್ ಎಕ್ಸ್ಪೆನ್ಸಸ್ ಬಂದಾಗ ಫಸ್ಟ್ ಐಟಮ್ ಏನು, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್. ಇದರಲ್ಲಿ ಕೊಟ್ಟಿಲ್ಲ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರು, ಇದ್ರಲ್ಲಿ ಕೊಟ್ಟಿಲ್ಲ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಬೇಕು ಅಂದ್ರೆ ನೀವು ಫಾರ್ಮ್ಯಾಟ್ ಆಸ್ ಇಟ್ ಈಸ್ ಬರೆಯೋದು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಹಿಂಗೆ ಅಂದ್ರೆ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಕೊಟ್ಟಿಲ್ವಾ, ನಿಲ್. ಪರ್ಚೇಸಸ್ ಅದ್ರ ಕೆಳಗಡೆ ಅಂಡರ್ಲೈನ್ ಮಾಡಿ, ಕ್ಯಾಶ್ ಪರ್ಚೇಸ್ ಪ್ಲಸ್ ಕ್ರೆಡಿಟ್ ಪರ್ಚೇಸ್ 2 lakhs ಪ್ಲಸ್ 4 lakhs 6 lakhs ಮೈನಸ್ 20,000 ರಿಟರ್ನ್ಸ್. ಔಟರ್ ಕಾಲಮ್ ಅಲ್ಲಿ 4 plus 6 4 plus 2 6 lakh minus 20,000 5,80,000 ಆಚೆ ಕಡೆ ಹಾಕ್ಬೋದು. ಆಮೇಲೆ ಫೈನಾನ್ಸ್ ಕಾಸ್ಟ್ ಕೊಟ್ಟಿಲ್ಲ, ಬ್ಯಾಡ್ ಡೆಟ್ಸ್ ಏನು ಕೊಟ್ಟಿಲ್ಲ. ಪವರ್ ಅಂಡ್ ಫ್ಯೂಯಲ್ ಕೆಳಗಡೆ ಹಾಕೊಳ್ಳಿ 30,000. ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ 50,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ 30,000. ಇವನ್ನೆಲ್ಲ ಹಾಕೊಂಡ್ಬಿಟ್ರೆ ಇವೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ. ಇವೆಲ್ಲ ಎಕ್ಸ್ಪೆನ್ಸಸ್. ಪವರ್ ಅಂಡ್ ಫ್ಯೂಯಲ್ 30,000, ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ 50,000, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ 30,000. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಇವಾಗ, 6,90,000 ಬರುತ್ತೆ. ಯಾವ ತರ 6,90,000 ಬರುತ್ತೆ, ಈ 2 lakhs ಪ್ಲಸ್ 4 lakhs ಇದೆ ಅಲ್ಲ, ಅದು ಟೋಟಲ್ 6 lakhs ಏನೋ ಪರ್ಚೇಸಸ್. ಆ ಪರ್ಚೇಸಸ್ ಅಲ್ಲಿ ಮೈನಸ್ 20,000 ಹೋದ್ರೆ ನೆಟ್ ಪರ್ಚೇಸಸ್ ಬಂದು 5,80,000. ನೆಟ್ ಪರ್ಚೇಸ್ ಇಸ್ ಆಲ್ಸೋ ಅನ್ ಎಕ್ಸ್ಪೆನ್ಸ್. 5,80,000 ನಂಬರ್ 1 ಪ್ಲಸ್ 30,000 6,10,000 ಪ್ಲಸ್ 50,000 6,60,000 ಪ್ಲಸ್ 30,000 6,90,000. ಟೋಟಲ್ ಎಕ್ಸ್ಪೆನ್ಸಸ್ ಬಂದು 6,90,000. 10 lakhs is the sales. Sales minus 6,90,000. 3,10,000 profit before tax. 3,10,000 profit before tax. ಆ 3,10,000 into 30% tax. Tax ಎಷ್ಟು 30%. 3,10,000 into 30% 93,000. ನಿಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,17,000 ಬರುತ್ತೆ. ಅದನ್ನ ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ ನೋಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ಸ್ಲೈಡ್ ಫುಲ್ ಓಪನ್ ಆಗುತ್ತೆ. ಸ್ಲೈಡ್ ಲಾಸ್ಟ್ ಅಲ್ಲಿ ನಿಮ್ಗೆ 2,17,000 ಪ್ರಾಫಿಟ್ ಸಿಗತ್ತೆ. ಇದು ನಾವು ನೆಕ್ಸ್ಟ್ ಮಾಡಿರೋದೇನು, ನೋಟ್ಸ್ ಪರ್ಚೇಸ್ ನಾನು ಹೇಳ್ದೆ ಅಲ್ಲ, ಅದೇ 2 lakhs ಪ್ಲಸ್ 4 lakhs 6 lakh 20,000 5,80,000. ಆ 5,80,000 ಎಲ್ಲಿ ಬರ್ತೀವಿ, ನಾವು ಇಲ್ಲಿ ಬರ್ತಿದೀವಿ ನೋಡಿ 5,80,000. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಎಲ್ಲಿ ಬಂತು, 10 lakhs ಅಲ್ಲಿ ಬಂತ. ನೀವೇನ್ ಮಾಡಿ, ಇದು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೀರ ಅಂದ್ರೆ ನಿಮ್ಗೆ ಒಂದು ಅಟ್ಯಾಚ್ಮೆಂಟ್ ಬಂದಿರುತ್ತೆ. ಅಟ್ಯಾಚ್ಮೆಂಟ್ ಕ್ಲಿಕ್ ಮಾಡಿದೀರ ಅಂದ್ರೆ ಕಂಪ್ಲೀಟ್ ಓಪನ್ ಆಗುತ್ತೆ. ಇಲ್ಲಿ ಸರಿಯಾಗಿ ಓಪನ್ ಆಗ್ತಾ ಇಲ್ಲ. ಆನಂತರದಲ್ಲಿ ಅದರ್ ಎಕ್ಸ್ಪೆನ್ಸಸ್ ಇದೆಯಾ, ಪವರ್ ಅಂಡ್ ಫ್ಯೂಯಲ್ 30,000 ಪ್ಲಸ್ 50,000 80,000. 80,000 ಎಲ್ಲ ಹಾಕಿದೀವಿ. 30,000 ಅಲ್ಲಿ ಹಾಕಿದೀವಿ. ಕೆಳಗಡೆ 50,000 ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮಗೆ ಕಳ್ಸಿದೀವಲ್ಲ ಆ PPT ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ. 80,000 ನಿಮ್ಗೆ ಸರ್ಪ್ಲಸ್ ಎಷ್ಟು ಬರುತ್ತೆ, ಸರ್ಪ್ಲಸ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ 2,17,000 ಬರುತ್ತೆ. So therefore, what is the understanding of this problem? You have to understand the sequence ಸರಿಯಾಗಿ ಅರ್ಥ ಮಾಡ್ಕೋಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ಸ್, ಆಡ್ ಅದರ್ ಇನ್ಕಮ್, ಟೋಟಲ್ ರೆವಿನ್ಯೂ ಬರುತ್ತೆ. ಟೋಟಲ್ ರೆವಿನ್ಯೂ ಅಲ್ಲಿ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು.
ಎಕ್ಸ್ಪೆನ್ಸಸ್ ನ ಲೆಸ್ ಮಾಡುವಾಗ ಒಂದಾದ್ಮೇಲೆ ಒಂದು ಲೆಸ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗತ್ತೆ. ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ನ ಕಳೆದು ಬಿಟ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. So I believe you understood the logic of solving problems for 6 marks. In the next session, we'll try understanding other problems which are to be solved for 6 marks. Thank you very much.